ವಿನಯ್ ಕುಲಕರ್ಣಿ ಪರವಾಗಿ ನಾಮಪತ್ರ ಸಲ್ಲಿಸಿದ ಶಿವಲೀಲಾ ವಿನಯ್ ಕುಲಕರ್ಣಿ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ನದಾಫ್. ಧಾರವಾಡ ಗ್ರಾಮೀಣ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯದಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪರವಾಗಿ ಅವರ ಪತ್ನಿ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಚುನಾವಣಾ ಅಧಿಕಾರಿ ಅಶೋಕ್ ತೇಲಿ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಪ್ರಚಾರ ಕಾರ್ಯ ಕೈಗೊಂಡ ಬಳಿಕ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಚುನಾವಣಾ ಅಧಿಕಾರಿಗಳ ಕಚೇರಿಗೆ ಸೂಚಕರೊಂದಿಗೆ ಆಗಮಿಸಿದ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ತಮ್ಮ ಪತಿಯ ಪರವಾಗಿ ಚುನಾವಣಾ ಅಧಿಕಾರಿ ಅಶೋಕ್ ತೇಲಿ ಅವರಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿ ವಿನಯ್ ಕುಲಕರ್ಣಿ ಅವರು ಗೆಲ್ಲುವು ನಿಶ್ಚಿತ ಎನ್ನುವುದರಲ್ಲಿ 2 ಮಾತಿಲ್ಲ. ಹೋದೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು, ಅವರು ದೈಹಿಕವಾಗಿ ಜಿಲ್ಲೆಯಲ್ಲಿ ಇಲ್ಲದಿದ್ದರೂ ಮಾನಸಿಕವಾಗಿ ಜನರೊಂದಿಗೆ ಇದ್ದಾರೆ. ಅವರು ತಮ್ಮ ಅಧಿಕಾರ ಅವಧಿ ಸಮಯದಲ್ಲಿ ಮಾಡಿದ ಅಭಿವೃದ್ಧಿ ಕಾರ್ಯವನ್ನು ಜನರು ಇಂದಿಗೂ ನೆನೆಸುತ್ತಿದ್ದಾರೆ ಎಂದರು. ಕಳೆದ ಬಾರಿ ತಪ್ಪು ನಿರ್ಧಾರ ಕೈಗೊಂಡು ಪರದಾಡುತ್ತಿದ್ದೇವೆ, ಆದರೆ ಈ ಬಾರಿ ಸರಿಯಾದ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಜನರು ಹೇಳುತ್ತಿದ್ದಾರೆ ಎಂದು ಅವರು ಬೆಲೆ ಏರಿಕೆ ಸೇರಿದಂತೆ ದಿನನಿತ್ಯದ ಸಮಸ್ಯೆಗಳ ಜನರು ಬೇಸತ್ತು ಹೋಗಿದ್ದಾರೆ. ಅದಕ್ಕಾಗಿಯೇ ಈ ಬಾರಿ ಬದಲಾವಣೆ ಬಯಸಿದ್ದಾರೆ. ಈ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಗೆಲುವು ಸಾಧಿಸುವುದು ನಿಶ್ಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾಮಿನೇಷನ್ ಮಾಡಿದ್ವಿ. ಸಾಂಕೇತಿಕವಾಗಿ 10 ಮಂದಿ ಸೂಚಕರನ್ನ ನೇಮಿಸಿದ್ವಿ. ಅದರೊಳಗೆ 4 ಮಂದಿ ಹೇಳಿ ನಾನೊಬ್ಬರಿಗೆ 5 ಮಂದಿ ಒಳಗೊಂಡು ಇವತ್ತು ನಾಮಿನೇಷನ್ ಮಾಡಿದ್ವಿ. ಯಾಕಂದ್ರೆ 18ನೇ ತಾರೀಕಿಗೆ ಸಾಹೇಬರು ಬರೋದು ಬಿಡೋದು ಅಂತೇಳಿ ಕೋರ್ಟಿನ ನಿರ್ಣಯ, ಅದಾದ್ಮೇಲೆ ಯಾವಾಗ ನಾಮಿನೇಷನ್ ಮಾಡಿ ಕೋರ್ಟಿನ ನಿರ್ಣಯ ನೋಡಿಕೊಂಡು ಮುಂದಿದ್ದು ನಾವು ವಿಚಾರ ಮಾಡ್ತೀವಿ. ಪ್ರಚಾರದ ಯಾವ ರೀತಿ ಒಳ್ಳೆಯ ಈಗ ಮತ್ತೊಮ್ಮೆ ನಾಮಿನೇಷನ್ ಯಾವಾಗಾದ್ರೂ ಫೈಲ್ ಮಾಡ್ತಾರೆ, ನಾಳೆ ಅಥವಾ ಸಾಹೇಬ್ ಬಂದಮೇಲೆ ಎಲ್ಲರಿಗೂ ನಮ್ಮ ಕ್ಷೇತ್ರದ ಹಿರಿಯರಾಯ್ತು ಎಲ್ಲರಿಗೂ ಕರ್ಕೊಂಡು ಇನ್ನೊಮ್ಮೆ ಸಾಹೇಬರು ಬಂದಮೇಲೆ ಮಾಡ್ತೀವಿ. ಈಗ ಪ್ರಚಾರ ಹೇಗೆ ನಡೆದಿದೆ? ಜನಸ್ಪಂದನೆ ಹೇಗಿದೆ? ಭಾಳ ಒಳ್ಳೆಯದೈತಿ. ಎಲ್ಲರೂ ಭಾಳ ವಿಶ್ವಾಸ ಐತಿ. ಸಾಹೇಬರು ಬರ್ತಾರಂತ ಬಂದು ಎಲೆಕ್ಷನ್ ಗೆಲ್ತಾರೆ ಅನ್ನೋ ವಿಶ್ವಾಸನೂ ಜನಕ್ಕೆ ಭಾಳ ಐತಿ. ಅವರೆಲ್ಲರೂ ಸ್ವಯಂ ಪ್ರೇರಿತವಾಗಿ ತಾವನ್ನ ಸಾಹೇಬರ ಜಗದಲ್ಲಿ ನಿಂತ್ಕೊಂಡು ಈ ಸತ ಎಲೆಕ್ಷನ್ಸ್ ಮಾಡೋದು. ಮೇಡಮ್, ಈಗ ಟೈಮ್ ಭಾಳ ಕಡಿಮೆ ಇರೋದ್ರಿಂದ ಸಿಟಿ 9 ವಾರ್ಡ್ಗಳು ನಿಮಗೆ ಬರ್ತಾವೆ ಗ್ರಾಮೀಣ ಕ್ಷೇತ್ರದಲ್ಲಿ. ಅಲ್ಲಿ ಪ್ರಚಾರ ಯಾವ ರೀತಿ ನಡೆಯುತ್ತೆ? ಒಳ್ಳೆ ಅಭಿಪ್ರಾಯನೂ ಐತ್ರಿ. ಹಾಗಾಗಿ ಎಲ್ಲರೂ ಜನಸ್ಪಂದನೂ ಒಳ್ಳೇದೈತ್ರಿ. 9 ವಾರ್ಡ್ನಲ್ಲೂ ಎಲ್ಲ ನಮ್ಮ ಪದಾಧಿಕಾರಿಗಳು ತಮ್ಮ ವಾರ್ಡ್ನಾಗ ಮಾಡಕತ್ತಾರೆ. ಮೇಡಮ್, ಈಗ ಪಕ್ಷಕ್ಕೆ ಸೇರ್ಪಡೆ ಜಾಸ್ತಿ ಜನ ಆಗ್ತಿದ್ದಾರೆ. ಪಕ್ಷದ ಸಿದ್ಧಾಂತ ಒಪ್ಪಿಕೊಂಡ ಬಹಳಷ್ಟು ಲೀಡರ್ಸ್ ಆಯ್ತು, ಕಾರ್ಯಕರ್ತರಾಯ್ತು, ಆ ಪಾರ್ಟಿ ಜಾಯಿನ್ ಆಗಕತ್ತಾರೆ. ಅದು ಬಹಳ ಒಳ್ಳೆಯದು. ಆದರೆ ಇವೆಲ್ಲ ನಿರ್ಧಾರಗಳು ಪಾರ್ಟಿ ವರಿಷ್ಠರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ತಗೊಂತಾರೆ. ಮೇಡಮ್, ಮಹಿಳೆಯರ ರೆಸ್ಪಾನ್ಸ್ ಹೆಂಗಿದೆ? ತಾವು ಪ್ರಚಾರ 1 ತಿಂಗಳಿಂದ ಮಾಡ್ತಾಯಿದ್ದೀರಿ. ಮಹಿಳೆಯರು ಯಾವ ರೀತಿ? ಅವ್ರಿಗೆ ಜಾಸ್ತಿ ಹೊಡೆತು ಬಿದ್ದಿದ್ದು ಈಗ 5 ವರ್ಷದಾಗ ಮಹಿಳೆಯರಿಗನ್ನ ಕುಟುಂಬಕ್ಕಲ್ರಿ ಎಲ್ಲ ಬೆಲೆ ಏರಿಕೆ ಆಗಿರೋದ್ರಿಂದ ಎಲ್ಲರೂ ಬಹಳ ನೊಂದಾರ. ಆಮೇಲೆ ಇವೇನು ಎಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಏನು ಕಾಂಗ್ರೆಸ್ನಿಂದ ಅವ್ರಿಗೆ ರೇಷನ್ ಕಾರ್ಡದ್ದು ಕೊಟ್ಟಿದ್ದು ಎಲ್ಲವನ್ನು ನೆನೆಸ್ಕೊಂಡು ಇವತ್ತು ಅದ್ರೊಳಗೆ ಏನು ಕಡ್ತಾಯ ಮಾಡ್ಯಾರ ಅದ್ರ ಬಗ್ಗೆ ಮಾತಾಡ್ತಾರೆ. ಮುಂಬರೋ ದಿನಗಳಲ್ಲಿ ಅದಿಷ್ಟು ನಮ್ಗೆ ವಾಪಸ್ ಬೇಕಂತ ಕೇಳ್ತಾರೆ. ಈ ಪ್ರಚಾರಕ್ಕೆ ಅನ್ನೋರಿಲ್ಲ ಅನ್ನೋದು ಜನರು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ? ಅವ್ರಿಗೆ ಫಿಸಿಕಲಿ ಇರೋಕ್ಕಿಲ್ರಿ, ಬಟ್ ಎಲ್ಲರ ಜೊತೆ ಫೋನ್ನಾಗ ಕಾಂಟ್ಯಾಕ್ಟ್ ಐತಿ. ಎಲ್ಲರೂ ಹೋಗಿ ಅವ್ರು ಎಲ್ಲಿರ್ತಾರಲ್ಲ ಭೇಟಿ ಆಗಕತ್ತಾರ. ಆಮೇಲೆ ವಿಡಿಯೋ ಕಾಲ್ಸ್ ಮಾಡಕತ್ತಾರ. ವಿಡಿಯೋ ಕಾಲ್ ಮೂಲಕನೂ ಎಲ್ಲರೂ ಮಾತಾಡಕತ್ತಾರ. ಮೇಡಮ್, ಈ ಗ್ರಾಮೀಣ ಕ್ಷೇತ್ರದಲ್ಲಿ ಭಾಳಷ್ಟು ಮಂದಿ BJP ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ನಾಯಕರು ಕೂಡ ಬರ್ತಾ ಇದ್ದಾರೆ. ಅಂದರೆ ಸಾಧಾರಣವಾಗಿ ಎವ್ರಿ ಟೈಮ್ ಇದು ಇಲೆಕ್ಷನ್ ಟೈಮ್ನಾಗ ಆಗೇ ಆಗ್ತಿರ್ತೈತಿ. ಬಟ್ ಈ ಸತ ಭಾಳಷ್ಟು ಮುಖಂಡರನ್ನ ಕಾಂಗ್ರೆಸ್ ಜಾಯಿನ್ ಆಗಕತ್ತಾರ. ಎಲ್ಲರೂ ಸಾಹೇಬ್ರದ ಅವರು ಏನು ಕೆಲಸ ಮಾಡ್ಯಾರ, ಅವ್ರಿಗೇನು ಸಹಾಯ ಮಾಡ್ಯಾರ ಅದನ್ನೆಲ್ಲನೂ ನೆನೆಸಿ ನಾವು ಹೋದ ಸತ ತಪ್ಪು ಮಾಡೀವಿ, ಈ ಸತ ಸಾಹೇಬ್ರಿಗನ್ನ ಅನುಕೂಲ ಮಾಡಿಕೊಡ್ತೀವಿ ಅಂತ ಹೇಳಿ ಬಂದು ಜಾಯ್ನ್ ಆಗತ್ತಾರೆ.
ಮುಖ್ಯವಾಗಿ ಯೂತ್ಸ್ ರೆಸ್ಪಾನ್ಸ್ ಹೆಂಗಿದೆ ಮೇಡಮ್ ತಾವು ಮೊದಲೆಲ್ಲ ನೋಡಿದ್ರೆ? ಯೂತ್ಸ್ಗೆ ಭಾಳ ಒಳ್ಳೇದೈತಿ. ಅವ್ರಿಗೂ ಈ ಸತ ಈಗ ನಮ್ಮ ಗ್ಯಾರಂಟಿ ಕಾರ್ಡ್ ಒಳಗೆ ಅವ್ರಿಗೂ ಏನು ಸಹಾಯಧನ ಕೊಡಕತ್ತಾರಲ್ಲ ಅದರಿಂದಲೂ ಖುಷಿ ಅದಾರ. ಹಂಗನ್ನು ಸಾಹೇಬ್ರನ್ನ ಅವರು ಸಣ್ಣವರಿದ್ದಾಗಿಂದ ನೋಡ್ಕೊತ ಬಂದಾರ. ಈಗ ಫಸ್ಟ್ ಟೈಮ್ ವೋಟರ್ಸ್ ಏನದಾರಲ್ಲ ಅವರೆಲ್ಲ ನಮ್ಮ ಸಾಹೇಬ್ರ ಅಭಿಮಾನಿಗಳಲ್ಲಿ ಈ ಸತ ನಮಗೆ ಫಸ್ಟ್ ಟೈಮ್ ವೋಟಿಂಗ್ ಅವ್ರಿಗೆ ಹಾಕಕ್ಕೆ ಅನುಕೂಲ ಆಗಕತ್ತೈತೆ ಅಂಥೇಳಿ ಬಂದು ನಮ್ಮನ್ನು ಜಾಯ್ನ್ ಆಗೋರು ಬಹಳ ಮಂದಿ ಅದಾರ. ನಿರೀಕ್ಷೆ ಏನು ಮೇಡಮ್, ಎಷ್ಟು ಮತಗಳ ಅಂತಂದ್ರೆ ಗೆಲ್ತಾರೆ ನಿರೀಕ್ಷೆ? 50,000ಕ್ಕಿಂತ ಹೆಚ್ಚು ಈ ಸತ ನಮ್ಮ ಅಂತರ ಇರ್ತೈತೆ ಅನ್ಕೊಂಡು. ಮೇಡಮ್, ಈಗ ಅಲ್ಪಸಂಖ್ಯಾತರ ಓಟುಗಳು 10,000 ಓಟುಗಳು ಡಿಲೀಟ್ ಆಗಿದಾವೆ ಅಂತೇಳಿ ಸಾಹೇಬರು ಹೇಳಿದ್ರು ಇದು ಹಳ್ಯಾಳದಲ್ಲಿ. ಅದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಅದ್ರ ಬಗ್ಗೆ ಏನಾದರೂ ನಾವು ಒಂದು ಸ್ವಲ್ಪ ಡೀಟೇಲ್ಸ್ ಏನು ಇಲ್ಲಿ ತೊಗೊಂಡಿವಿ ಆಫೀಸ್ನಾಗ, ಅದನ್ನು ನಾವು ನಮ್ಮ ಕೈಲೇ ಎಷ್ಟು ಆಗ್ತೈತಿ ಅವ್ರಿಗೆ ಮತ್ತೆ ವಾಪಸ್ ಅರ್ಜಿ ಹಾಕಿಸಿ ಅವ್ರಿಗೆ ಏನು ಅನುಕೂಲ ಮಾಡಬೇಕು ಅದು ನಮ್ಮ ಮುಖಂಡರು ಮಾಡಕತ್ತಾರೆ. ಎಲ್ಲ ಯೂತ್ಸ್ ನನ್ನ ಜೊತೆ ಲೈಕ್ ಫುಲ್ ಎಕ್ಸೈಟ್ಮೆಂಟ್ಲಿ ಮತ್ತು ಕಂಪಲ್ಸರಿ ಎಲ್ಲರೂ ವೋಟ್ ಮಾಡ್ಬೇಕಂತ ಕೇಳ್ತೀವಿ. ಸೊ ಯಾವ ರೀತಿ ಥ್ರಿಲ್ಡ್ ಇದ್ದೀರಿ ನೀವು ಈಗ? ಭಾಳ ಎಕ್ಸೈಟ್ಮೆಂಟ್ ಐತ್ರಿ. ಫಸ್ಟ್ ಟೈಮ್ ವೋಟಿಂಗ್ ಇಷ್ಟು ಲೈಕ್ ಸಣ್ಣದಿಂದ ಪಾಲಿಟಿಕ್ಸ್ ನೋಡ್ತಾ ಇದ್ದೀನಿ ರೀ. ಓಕೆ, ಈಗ ಮತ್ತು ಈಗ ನನಗೆ ಆಪರ್ಚುನಿಟಿ ಸಿಗಾತೈತೆ ರೀ. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು. Dharwadkar Lawn Function Hall, perfect selection for a lifetime relation. Dharwadkar Lawn Hall, good and beautiful hall. Let's celebrate your parties and events. Dharwadkar Lawn Hall, modern icon and luxurious venue, wedding events, engagement ceremony, birthday parties, school and college events or other events. Enjoyable atmosphere with high-tech security, parking available, memorable. Most visit Dharwadkar Lawn Hall near Patrapajja Mata, Yadwad Road, Dharwad. Contact 944-8359-741, 988-6391-733.